ಬೀದರ್ ಜಿಲ್ಲೆ ಕಮಲ್ನಗರ್ ಪೊಲೀಸರಿಂದ ಕಮಲ್ನಗರದಲ್ಲಿ ಕಳ್ಳತನ ಆದ 31 ಲಕ್ಷ ಮೌಲ್ಯದ ಚಿನ್ನದ ಒಡವೆ ನಗದು ಜಪ್ತಿ, ಅಂತಾರಾಜ್ಯ ಕಳ್ಳರ ಬಂಧನ. ಜಿಲ್ಲೆಯ ಕಮಲ್ನಗರ್ ತಾಲೂಕು ಕೇಂದ್ರದ ಎಪಿಎಂಸಿ ಮಾರ್ಕೆಟ್ ಹತ್ತಿರದ ಮನೆಯೊಂದರಲ್ಲಿ ಕಳ್ಳತನ ಆಗಿದ್ದ 31 ಲಕ್ಷ ಮೌಲ್ಯದ ಚಿನ್ನದ ಒಡವೆ ಹಾಗೂ ನಗದು ಹಣವನ್ನು ಕಮಲ್ನಗರ್ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 25,60,000 ಮೌಲ್ಯದ 320 ಗ್ರಾಂ ಚಿನ್ನದ ಒಡವೆ ಹಾಗೂ 4,05,000 ಮೌಲ್ಯದ 690 ಗ್ರಾಂ ಬೆಳ್ಳಿ ಜಪ್ತಿ ಮಾಡಿಕೊಂಡು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಬುಧವಾರ ಎಳೆಯಾಗಿ ಸುದ್ದಿಗಾರರ ಎದುರಿಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಮಲ್ನಗರ್ ಪಿಎಸ್ಐ ಆಶಾ ಹಾಗೂ ಸಿಬ್ಬಂದಿಯವರು ಸಹ ಹಾಜರಿದ್ದರು. ತಾರೀಕು ಕಮಲ್ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಇರುವ ಒಂದು ರಾಜ್ಕುಮಾರ್ ಅನ್ನುವರ ಒಂದು ಮನೆಯಲ್ಲಿ ನೈಟ್ ಕಳ್ಳತನ ಆಗಿದೆ. ಸುಮಾರು 320 ಗ್ರಾಮ್ ಗೋಲ್ಡ್ ಪ್ಲಸ್ 690 ಗ್ರಾಮ್ ಬೆಳ್ಳಿ ಪ್ಲಸ್ 1 ಲಕ್ಷ ರೂಪಾಯಿ ಕ್ಯಾಶನ್ನು ಅವರು ಕದ್ದುಕೊಂಡು ಪರಾರಿಯಾಗಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತಿದೆ. ತಕ್ಷಣ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ್ದೇವೆ. ನಾವು ತನಿಖೆ ಮಾಡುವಾಗ ನಮ್ಮ ಎ ಕಮಾಂಡ್ ಸೆಂಟರ್ ಮುಖಾಂತರ ಆ ಟೈಮಲ್ಲಿ ಅಲ್ಲಿ ಓಡಾಡಿದ ವೆಹಿಕಲ್ಸು ಡೀಟೇಲ್ಸ್ ನಾವು ಪತ್ತೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಹಿಡಿದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ 3 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರ ಕಡೆಯಿಂದ 100% ರಿಕವರಿ ಮಾಡಿ 320 ಗ್ರಾಮ್ ಗೋಲ್ಡು 690 ಗ್ರಾಮ್ ಬೆಳ್ಳಿ ಎಲ್ಲ ನಾವು ರಿಕವರಿ ಮಾಡಿದ್ದು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಆ್ಯಂಡ್ 1 ಲಕ್ಷ ರೂಪಾಯಿ ದುಡ್ಡಿನಲ್ಲಿ 5,000 ರಿಕವರಿ ಮಾಡಿ ಮಿಕ್ಕಿದ ಎಲ್ಲ ದುಡ್ಡನ್ನು ಅವರು ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಯಿತು ನಮಗೆ. ಅವರ ಕೃತ್ಯಕ್ಕೆ ಉಪಯೋಗಿಸಿರುವ ಕಾರನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಒಟ್ಟಿನಲ್ಲಿ 28,32,500 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ಅವರು ಕದ್ದಿದ್ದಾರೆ. 27,31,000 ಸುಮಾರು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 4,05,000 ಬೆಲೆ ಬಾಳುವ ಒಂದು ಕಾರನ್ನು ಕೂಡ ನಾವು ಜಪ್ತಿ ಮಾಡಿ 3 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇವರು ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕೆಲವು ಕಳ್ಳತನಗಳು ಮಾಡಿದ್ದಾಗಿ ನಮಗೆ ಗೊತ್ತಾಯಿತು. ಸೊ ಈ ಪ್ರಕರಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದ ನಮ್ಮ ಕಮಲ್ನಗರ್ ಸ್ಟಾಫ್ಗೂ, ಬಾಲ್ಕಿ ಸ್ಟಾಫ್ಗೂ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಸ್ಟಾಫ್ ಎಲ್ಲರಿಗೂ ಕೂಡ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಿನ್ನೆ ನೈಟು ಮನ್ನಳ್ಳಿದಲ್ಲಿ ಬಂಗೂರು ಬಾರ್ಡರ್ ಕಡೆ